ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ, ಇವತ್ತು ವಿಚಾರಣೆಗೆ ಹಾಜರಾಗಲು 40 ಮಂದಿಗೆ ನೋಟಿಸ್. ಒಂದೇ ದಿನ ಎಲ್ಲರೂ ವಿಚಾರಣೆಗೆ ಬರೋಕೆ ಸಿಐಡಿ ಸೂಚನೆಯನ್ನು ಕೊಟ್ಟಿದೆ, ನೋಟಿಸನ್ನು ಕೊಟ್ಟಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್, ಶಾಂತಾ ಹೊಸಮನಿ, ಕೆಪಿಎಸ್ಸಿಯ 10 ಸದಸ್ಯರು, 20 ಸಿಬ್ಬಂದಿ, 10 ಅಭ್ಯರ್ಥಿಗಳು, ಒಟ್ಟು 40 ಜನ ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತೇ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ನ ಕೊಟ್ಟು ವಿಚಾರಣೆಗೆ ಹಾಜರಾಗೋಕೆ ಸೂಚನೆಯನ್ನ ಕೊಡಲಾಗಿದೆ. OMR ಕಾರ್ಬನ್ ಶೀಟ್ ಪ್ರತಿ ವಶಕ್ಕೆ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ನಾವಿಲ್ಲಿ ಗಮನಿಸಬೇಕು, IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಸೇರಿದಂತೆ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ ಒಟ್ಟು 40 ಮಂದಿಗೆ ನೋಟಿಸ್. ಎಲ್ಲರೂ ಕೂಡ ಇವತ್ತೇ ಹಾಜರಾಗಬೇಕು ಅಂತ ಸಿಐಡಿ ಕೊಟ್ಟಿರೋದು. ಏನು ಈ ನೋಟಿಸ್ನ ಹಿನ್ನೆಲೆ ಎಕ್ಸ್ಪ್ಲೈನ್ ಮಾಡೋದು? ಕಳೆದ ಜನವರಿಯಲ್ಲಿ ನಡೆದಿದ್ದಂತಹ ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಿಐಡಿ ತನಿಖಾಧಿಕಾರಿಯಾಗಿರುವಂತಹ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದ ತಂಡ ಕೆಪಿಎಸ್ಸಿ ಮಾಜಿ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರ್, ಕೆಪಿಎಸ್ಸಿ ಸದಸ್ಯ ಶಾಂತಾ ಹೊಸಮನಿ ಜೊತೆಗೆ ಕೆಪಿಎಸ್ಸಿಯ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಸೇರಿದಂತೆ ಒಟ್ಟು 40 ಜನರಿಗೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಒಂದ್ ಕಡೆ ಕೆಪಿಎಸ್ಸಿ ಮಾಜಿ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರ್, ಕೆಪಿಎಸ್ಸಿಯ ಪಶು ವೈದ್ಯಾಧಿಕಾರಿಗಳ ಹುದ್ದೆಯ ಪರೀಕ್ಷೆಯ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್, ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ, ಕೆಪಿಎಸ್ಸಿಯಲ್ಲಿ ಸದಸ್ಯರಾಗಿರುವಂತಹ 10 ಮಂದಿ ಸಿಬ್ಬಂದಿ ಜೊತೆಗೆ ಕಳೆದ 2 ದಿನಗಳ ಹಿಂದೆ ಕೆಪಿಎಸ್ಸಿ ಕಚೇರಿ ಮೇಲೆ 2ನೇ ಬಾರಿ ದಾಳಿ ಮಾಡಿದಂತಹ ಸಿಐಡಿ ಸ್ಟ್ರಾಂಗ್ ರೂಮ್ ನಲ್ಲೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಈ ಸಂದರ್ಭದಲ್ಲಿ ಸಿಸಿಟಿವಿಯ ಡಿವಿಆರ್ ನ ಹಾರ್ಡ್ ಡಿಸ್ಕ್ ಕಳುವಾಗಿರುವಂತದ್ದು ಸಿಐಡಿ ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಜೊತೆಗೆ ಕಳೆದ ಜನವರಿ 9ನೇ ತಾರೀಕು ನಡೆದಿದ್ದಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತೆ OMR ಶೀಟ್ ಗಳನ್ನ ಇಟ್ಟಿದ್ದಂತಹ ಸ್ಟ್ರಾಂಗ್ ರೂಮ್ ಏನಿದೆ ಅಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಡಿಲೀಟ್ ಮಾಡಿರುವಂತದ್ದು ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಖುದ್ದು ಕೆಪಿಎಸ್ಸಿ ಮಾಜಿ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರ್, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್, ಕೆಪಿಎಸ್ಸಿಯ 10 ಮಂದಿ ಸಿಬ್ಬಂದಿ ಜೊತೆಗೆ ಕೆಪಿಎಸ್ಸಿಯ ಸದಸ್ಯರು ಎಲ್ಲರಿಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿರುವಂತದ್ದು. ಈ ಹಿಂದೆ ಮೊದಲ ಬಾರಿಯ ನೋಟಿಸ್ಗೆ ಶಿವಶಂಕರಪ್ಪ ಸಾಹುಕಾರ್ ಆಗಿರ್ಬೋದು, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಆಗಿರ್ಬೋದು ಯಾರು ಕೂಡ ಹಾಜರಾಗಿರಲಿಲ್ಲ. ಇಬ್ರು ಕೂಡ ಪೊಲೀಸ್ ನೋಟಿಸ್ ಅನ್ನು ಕೂಡ ರಿಸೀವ್ ಮಾಡಿಕೊಂಡಿರಲಿಲ್ಲ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನ ಜೈಮಹಲ್ ನಲ್ಲಿರುವಂತಹ ನಿವಾಸವನ್ನ ಖಾಲಿ ಮಾಡಿ ಬೆಂಗಳೂರಿನಿಂದ ದೆಹಲಿಗೆ, ದೆಹಲಿಯಿಂದ ಉತ್ತರ ಪ್ರದೇಶಕ್ಕೆ ಹೋಗುವಂತ ಕೆಲಸವನ್ನ ಮಾಡಿದ್ರು. ಖುದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು 2 ದಿನಗಳ ಕಾಲ ಊರಿಗೆ ಹೋಗಿದ್ದಾರೆ. ತಂದೆಗೆ ಅನಾರೋಗ್ಯ ಇದೆ. ಹಿರಿಯ ಅಧಿಕಾರಿಗಳಿಗೆ ತಮ್ಮ ರಜೆ ಪತ್ರವನ್ನ ಕೊಟ್ಟಿದ್ದಾರೆ. ಎಂಎಸ್ಎಂಇ ಇಲಾಖೆಯ ಕಾರ್ಯದರ್ಶಿಗಳಿಗೆ ತಮ್ಮ ರಜೆಯನ್ನ ಕೊಟ್ಟಿದ್ದಾರೆ. 15 ದಿನಗಳ ಕಾಲ ರಜೆಯನ್ನ ಕೇಳಿದರೆ ಅವರ ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಅನ್ನೋ ಮಾತನ್ನ ಮಾಧ್ಯಮಗಳಿಗೆ ಹೇಳುವಂತ ಕೆಲಸವನ್ನ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಆದ್ರೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲ ಸತತ 9 ತಾಸುಗಳ ಕಾಲ ಶೋಧ ಮಾಡಿದ್ರು ಕೂಡ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಸಣ್ಣ ಸುಳಿವು ಕೂಡ ಸಿಗಲಿಲ್ಲ, ಯಾವುದೇ ಎವಿಡೆನ್ಸ್ಗಳು ಕೂಡ ಸಿಗಲಿಲ್ಲ. ಇಡಿ ದಾಳಿ ಆಗುತ್ತೆ ಅನ್ನೋ ಮಾಹಿತಿ ಪಡೆದಂತ ಜ್ಞಾನೇಂದ್ರ ಕುಮಾರ್ ಇಡೀ ದಾಳಿಗೂ ಮುಂಚಿತವಾಗಿ 1 ದಿನಗಳ ಮುಂಚಿತವಾಗಿ ಆತ ಬೆಂಗಳೂರನ್ನ ಬಿಟ್ಟಿದ್ದ. ಶಿವಶಂಕರಪ್ಪ ಸಾಹುಕಾರ್ ನಿವಾಸದ ಮೇಲೆ ಸತತ 42 ತಾಸುಗಳ ಕಾಲ ದಾಳಿ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಸಿಐಡಿ ಕೂಡ 2 ಬಾರಿ ಕರ್ನಾಟಕದ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿತ್ತು. 2 ದಿನಗಳ ಹಿಂದೆ ನಡೆದಂತಹ ದಾಳಿಯಲ್ಲೂ ಕೂಡ ಸತತ 7 ತಾಸುಗಳ ಕಾಲ ಸ್ಟ್ರಾಂಗ್ ರೂಮ್ ನಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಇಷ್ಟೆಲ್ಲ ಆದಂತ ನಂತರದಲ್ಲಿ ಸದ್ಯ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಈ ಹಿಂದೆ ಇಡಿ ಕೊಟ್ಟಿದ್ದಂತಹ ನೋಟಿಸ್ಗೆ ಜ್ಞಾನೇಂದ್ರ ಕುಮಾರ್ ಗೈರಾಗಿದ್ರು. ಸದ್ಯ ಇವತ್ತು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.